ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. 2 ಡೇಸಿಂದ ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿನ್ನೆ ಬೆಳಗ್ಗೆನೇ ನೆನ್ನೆ ಆಫೀಸ್ಗೆ ಹೋಗೋ ಟೈಮಲ್ಲಿ ಅವರೆಕಾಯಿ ಮತ್ತು ಅಲಸಂದೆಕಾಳು ನೋಡಿದೆ. ಸರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ತೊಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳು ಬಂದು, ಯಾಕಂದರೆ ಅಲ್ಲಿ ನಡ್ಕೊಂಡು ಬರಬೇಕಾಗತ್ತೆ, ಸೊ ಹಾಗಾಗಿ ಹೋಗೋಣ ಜೊತೆಗೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೆ. ಮಧ್ಯಾಹ್ನ ಲಂಚು ಅವಳು ಮಾತ್ರ ತಂದಿದ್ಲು, ನನ್ನ ಫ್ರೆಂಡು. ನಾನು ತೊಗೊಂಡು ಹೋಗಿರಲಿಲ್ಲ, ಸೊ ಹಾಗಾಗಿ ಊಟ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಟ್ಲಿಗೆ ಹೋಗಿದ್ವಿ. ನಾನು ಜಸ್ಟು ಪೂರಿ ಎಲ್ಲ ಆಯಿಲ್ಲೇ ಇರುತ್ತಲ್ಲ, ಹಂಗಾಗಿ ಅನ್ನ ಸಾಂಬಾರು ಒಂದು ತೊಗೊಂಡೆ ತಿನ್ನೋಣ ಅಂತೇಳ್ಬಿಟ್ಟು. ಇನ್ನೊಬ್ಬರು ನನ್ನ ಫ್ರೆಂಡು ಸೆಟ್ ದೋಸೆ ತೊಗೊಂಡ್ರು. ಸೊ ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು, ಸೊ ಮಧ್ಯಾಹ್ನ ಇಷ್ಟು ಕತೆ ಆಗಿತ್ತು. ಈವ್ನಿಂಗ್ ಮನೆಗೆ ಬಂದು ಬೆಳಗ್ಗೆ ಚಿತ್ರಾನ್ನ ಏನೋ ಮಾಡಿದ್ದೆ, ಸೊ ಹಾಗಾಗಿ ಸಾಂಬಾರು ಮಾಡಿಟ್ಟಿರಲಿಲ್ಲ. ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಸಪ್ಪು ಮಾಡ್ತಿದ್ದೀನಿ ನೋಡಿ. ಎಲ್ಲ ತರಕಾರಿ ತರಕಾರಿ ಅಂತೀನಿ, ಸೊಪ್ಪು, ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಹಸಿಕಾಯಿ ತೊಗೊಂಡಿದ್ನಲ್ಲ, ಮಸಪ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಸಿಕಾಯನ್ನು ತೊಗೊಂಡಿದ್ದೀನಿ. ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕಬೇಕು. ಇಲ್ಲಿ ಮುದ್ದೆಗೂ ಇಟ್ಟಿದ್ದೀನಿ, ಅನ್ನ ರೆಡಿಯಾಗಿದೆ. ಮುದ್ದೆ ಒಂದು ಆದರೆ ಮುಗೀತು ನೋಡಿ. ಇದು ರುಬ್ಬು ಹಾಕ್ಕೊಂಡೆ. ಹಸಿಕಾಳು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಮಸಪ್ಗೆ ಹಸಿಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಜಾಸ್ತಿನೇ ಹಾಕಿದ್ದೀನಿ. ಚೆನ್ನಾಗಾಗಿತ್ತು ಮಸಪ್ ಸಾಂಬಾರು, ತುಂಬ ಚೆನ್ನಾಗಾಗಿತ್ತು. ಸೊ ಹಾಗಾಗಿ ಸಾಂಬಾರು ಆಯಿತು, ಮುದ್ದೆನೂ ರೆಡಿ ಮಾಡಿದೆ. ನಮ್ಮ ಅಮ್ಮನಿಗೊಂದು ಮುದ್ದೆ ಕೊಡೋಣ ಅಂತ ಅವ್ರಿಗೂ ಬಾಕ್ಸಿಗೆ ಹಾಕಿ ಅನ್ನ ಮುದ್ದೆ ಎಲ್ಲ ಅವ್ರಿಗೂ ಹಾಕಿ ರೆಡಿ ಮಾಡಿದ್ದೀನಿ. ಅವ್ರಿಗೆ ಒಂದು ಮುದ್ದೆ ಆಯಿತು, ನಾನೊಂದು ಮುದ್ದೆ ಹಾಕ್ಕೊಂಡೆ. ಆಯಿತು, ಸಾಕಾಯಿತು. ಹಾಟ್ ಬಾಕ್ಸ್ಗೆ ಹಾಕಿಡೋಣ ಇನ್ನೊಂದು ಮುದ್ದೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಇದು ನಮ್ಮ ಅಮ್ಮನಿಗೆ ತೊಗೊಂಡೋಗೋಣ ಅಂತೇಳ್ಬಿಟ್ಟು ನಾನು ಅಮ್ಮನಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದು ನಾನು ಮುದ್ದೆ ಊಟ ಮಾಡಿ ಕೂತ್ಕೊಂಡಿದ್ದೆ. ಮತ್ತು ಇದು ಹಂಗೆ ನಾನು ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆನೇ ಫ್ರೆಶ್ಶಾಗಿ ಏನಾದರೂ ತರಕಾರಿ ಸಿಗುತ್ತಾ ಅಂತೇಳ್ಬಿಟ್ಟು ತರಕಾರಿ ತೊಗೊಂಬರೋಣ ಅಂತ ಹೋಗಿದ್ದೆ. ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಪಲಾವ್ ಮಾಡೋಣ ಅಂತ ಸರಿ ನೋಡಿದೆ, ತರಕಾರಿ ಪಲಾವ್ ಮಾಡೋಣ ಅಂತ. ಆಮೇಲೆ ಬೆಳಗ್ಗೆಗೆ ಇದ್ಕದ್ದು ಕಾಳು ನೆನೆಸಿಟ್ಟಿದ್ದೆ, ಅವರೆಕಾಳು. ಅದನ್ನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಲ್ಲಿ ಅಂಗಡಿಗೆ ಹೋದ್ಮೇಲೆ ನೆನಪಾಯಿತು. ಸರಿ ಅದನ್ನೇನು ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಏಲಕ್ಕಿ, ಬಾಳೆಹಣ್ಣು ಮತ್ತು ಪಪ್ಪಾಯ ತೊಗೊಂಡಿದ್ದೀನಿ. ಸರಿ ಅಂತೇಳ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ಏಲಕ್ಕಿ ಬಾಳೆಹಣ್ಣು ರೇಟ್ ಇದೆ ನೋಡಿ, ಅದನ್ನು ತೊಗೊಂಡು ಬಂದಿದ್ದೀನಿ. ಪಪ್ಪಾಯನು ಮತ್ತು ಏಲಕ್ಕಿ ಬಾಳೆಹಣ್ಣು. ನನ್ನ ಮಗಳಿಗೆ ಪಪ್ಪಾಯ, ಏಲಕ್ಕಿ ಬಾಳೆಹಣ್ಣು ಎರಡೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಪಪ್ಪಾಯ ನನಗಿಷ್ಟ ಇಲ್ಲ, ಅವಳಿಗೆ ಇಷ್ಟ ಅಂತಲೇ ಪಪ್ಪಾಯ ತೊಗೊಂಬರ್ತೀನಿ. ಏಲಕ್ಕಿ ಬಾಳೆಹಣ್ಣು ಅಷ್ಟೇನೆ. ನನಗೆ ಪಚ್ಚ ಬಾಳೆಹಣ್ಣು ತೊಗೊತೀನಿ, ಏಲಕ್ಕಿ ಬಾಳೆಹಣ್ಣು ಅವಳಿಗೆ. ನೋಡಿ, ಇದು ಪಪ್ಪಾಯಿ ನಾನು ತಿಂದೆ, ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಮತ್ತು ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ಲಾಗು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.